ನಮ್ಮ ಚಾನಲ್ನ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯೋಕ್ಕೋಸ್ಕರ ಇಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಇದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿದಿರಿ. ಫ್ರೆಂಡ್ಸ್, ಇವಾಗಾಗೆ ನನಗೆ ಅಮೆಝಾನಿಂದ ಒಂದು ಡೆಲಿವರಿ ಬಂತು. ಇದು ಬಂದುಬಿಟ್ಟು ಡೂಮ್ ಔರಾಬಾಕ್ಸ್ ಪೋರ್ಟಬಲ್ ವೈರ್ಲೆಸ್ ಬ್ಲೂಟೂತ್ ಸ್ಪೀಕರ್ ಅಂತ. ಇದು ಹೇಗಿದೆ ಅಂತ ನೋಡೋಣ. ಅಷ್ಟಕ್ಕಿಂತ ಮುಂಚೆ ನನ್ನ ಹೆಸರು ಭಾಗ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಟ್ಯೂಟ್ಸ್. ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ, ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಪ್ಯಾಕಿಂಗ್ ಫುಲ್ ಸ್ಟ್ರಾಂಗ್ ಆಗಿದೆ. ಒಳಗಡೆ ಬಾಕ್ಸ್ ನೋಡಿದ್ರೆ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಇನ್ನು ಸೈಡ್ಸಲ್ಲಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಪಿಕ್ಚರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಮೇಲೆ ಟಾಪ್ ಸೈಡ್ನ ಪಿಕ್ಚರ್ ನೋಡಿ ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನ್ನು, ಕ್ರಿಯೇಟ್ ಯುವರ್ ಓನ್ ಡಿಸೈನ್ಸು, ಎಂಜಾಯ್ ದ ಮ್ಯೂಸಿಕ್ಸ್ ಆ್ಯಂಡ್ ಲೈಟ್ಸು, ಕ್ಲಾಕ್, ಅಲಾರಾಮ್ ಆ್ಯಂಡ್ ಥರ್ಮೋಮೀಟರ್ ಅಂತ ಇದೆ. ಅದೇನು ಅಂತ ಆಮೇಲೆ ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದನ್ನು ಇನ್ನು ಲೇಟ್ ಮಾಡೋದು ಬೇಡ, ಓಪನ್ ಮಾಡೋಣ ಒಳಗಡೆ ಏನೇನಿದೆ ಅದು. ಇದನ್ನು ಜಸ್ಟ್ ಸ್ಲೈಡ್ ಮಾಡೋದು ಅಷ್ಟೇ. ಹಿಂಗೆ ಮೇಲೆ ನೋಡಿದ್ರೆ ಹಿಂಗೆ ಸ್ಲೈಡ್ ಮಾಡಿಬಿಡೋದು ಅಷ್ಟೇ. ಇಲ್ಲಿ ನೋಡಿ ಟಿವುಮ್ ಅಂತ ಒಂದು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಒಳಗಡೆ ಏನಿದೆ ಅಂತ ನೋಡೋಣ. ಈ ಥರ ಇದೆ. ನೋಡ್ಕೊಳೋದಾದ್ರೆ ತೆಗಿದ ತಕ್ಷಣ ಈ ಥರ ಇರುತ್ತೆ ಫ್ರೆಂಡ್ಸ್. ಇದು ನೀವು ಒಳಗೆ ಒಂದ್ಸರಿ ಹಿಂಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಹಿಂಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಈಗ ಇದ್ರೊಳಗಡೆ ಔರಾಬಾಕ್ಸ್ ಇರುತ್ತೆ. ಪ್ಯಾಕಿಂಗ್ ಎಲ್ಲ ನೀಟಾಗಿ ಮಾಡಿರ್ತಾರೆ. ಫಸ್ಟ್ ಇದನ್ನು ಸೈಡ್ಗೆ ಇಡೋಣ, ಆಮೇಲೆ ಇದರಲ್ಲಿ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಆಮೇಲೆ ಅದ್ರ ನೋಡಿಸ್ತೀನಿ ಅದೇನಂತ. ಒಳಗಡೆ ಏನೇನು ಕೇಬಲ್ಸ್ ಇದ್ದಾವೆ. ಒಂದು ಯೂಸರ್ ಮ್ಯಾನ್ಯಲ್ ಇದೆ, ಔರಾಬಾಕ್ಸ್ ಅಂತ, ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ನೋಡ್ಕೊಂಡು ಅದೇ ಒಳಗಡೆ ಕೇಬಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಯು ಎಸ್ ಪಿ ಕೇಬಲ್ ಒಂದಿದೆ. ಇನ್ನೊಂದು ಇದು ನೋಡ್ಕೊಳೋದಾದರೆ ಆಕ್ಸ್ ಕೇಬಲ್ 3.mm to 3.mm ಕನೆಕ್ಟ್ ಮಾಡೋದು ಮೊಬೈಲಿಂದ ಇದು ಔರಾಬಾಕ್ಸ್ಗೆ. ಓಕೆ ಫ್ರೆಂಡ್ಸ್, ಈ ಬಾಕ್ಸ್ ನೋಡಿದ್ರೆ ಈ ಥರ ಇದೆ, ಫುಲ್ ಪ್ಯಾಕಿಂಗಲ್ಲಿದೆ. ಈ ಥರದ ಬ್ಯಾಕ್ ಸೈಡ್ ನೋಡಿದ್ರೆ ಸ್ಪೀಕರ್ ಕೊಟ್ಟಿದ್ದಾರೆ. ಫ್ರಂಟ್ ಸೈಡು LED ಲೈಟ್ಸ್ ಇದ್ದಾವೆ. ಟೋಟಲ್ 100 ಇರ್ತವೆ. 10x10 RGB ಲೈಟ್ಸ್ ಅವು LEDs. ಇದನ್ನು ಮೇಲೆ ಸ್ಟಿಕ್ಕರ್ನ ತೆಗಿಬೇಡ್ರಿ, ಏನಕ್ಕಂದ್ರೆ ಫಿಂಗರ್ ಪ್ರಿಂಟ್ ಬಿಡುತ್ತೆ, ಬೇಗನೆ ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಕ್ಕೆ ಇದು ಮೇಲ್ಗಡೆ ಪ್ರೊಟೆಕ್ಷನ್ ಕವರ್ನ ಹಂಗೆ ಇಕ್ರಿ. ಓಕೆ ಫ್ರೆಂಡ್ಸ್, ಇನ್ನು ಟಾಪ್ ಸೈಡ್ ನೋಡ್ಕೊಳೋದಾದ್ರೆ ಇಲ್ಲೊಂದು ಪವರ್ ಆನ್ ಬಟನ್ ಇದೆ, ಇಲ್ಲೊಂದು ಪಾಸ್ ಬಟನ್ ಇದೆ, ವಾಲ್ಯೂಮ್ ಡೌನು, ವಾಲ್ಯೂಮ್ ಅಪ್ ಬಟನು, ಬ್ರೈಟ್ನೆಸ್ ಬಟನ್ನು, ಇಲ್ಲೊಂದು ಮೈಕ್ರೋಫೋನ್ ಅಂತಿದೆ. ಇದು ಯೂಸ್ ಮಾಡಿ ನೀವು ಕಾಲ್ಸ್ಗಳನ್ನ ಲಿಫ್ಟ್ ಮಾಡ್ಬೋದು. ಇನ್ನು ಬ್ಯಾಕ್ ಸೈಡ್ ನೋಡ್ಕೊಳೋದ್ರೆ ಒಂದು ಸ್ಪೀಕರ್ ಇದೆ. ಇನ್ನು ಇಲ್ಲಿ ನೋಡಿದ್ರೆ ಆಕ್ಸ್ ಜಾಕ್ ಇದೆ. ಇಲ್ಲೊಂದು LED ಲೈಟ್ದು ಒಂದಿದೆ. ಇಲ್ಲೊಂದು USB ಇದು ಚಾರ್ಜಿಂಗ್ ಪೋರ್ಟು, ಮಿನಿ USB. ಇನ್ನು ಕೆಳಗಡೆ ನೋಡಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಸ್ಪೆಕ್ಸ್ ಬರೆದಿದ್ದಾರೆ. ಮೇಡ್ ಇನ್ ಔರಾಬಾಕ್ಸು ಏನೇನೋ ಬ್ಲಾ 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 ಬ್ಲಾ. ಇನ್ನು ಟೋಟಲಾಗಿ ಈ ಥರ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಇವಾಗ ನೋಡೋಣ. ಟೋಟಲಾಗಿ ಬಿಲ್ಟ್ ನೋಡಿದ್ರೆ ಅದೆಲ್ಲ ರಬ್ಬರಿಂದ ಬಿಲ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಬಿಲ್ಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಎಕ್ಸಲೆಂಟ್ ಅನ್ಬೋದು. ಓಕೆ, ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಿಮ್ಮ ಮೊಬೈಲ್ ತೊಗೊಂಡು ಆ್ಯಪ್ ಸ್ಟೋರ್ಗೆ ಹೋಗಿ. ಐಫೋನಲ್ಲಾದರೆ ಆ್ಯಪ್ ಸ್ಟೋರ್ಗೆ ಹೋಗಿರಿ. ನೀವು ಆ್ಯಂಡ್ರಾಯ್ಡ್ ಯೂಸ್ ಮಾಡಿದ್ರೆ ಪ್ಲೇಸ್ಟೋರ್ಗೆ ಹೋಗಿ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಔರಾಬಾಕ್ಸ್ ಅಂತ ಹೊಡೀರಿ. ಔರಾಬಾಕ್ಸ್ ಅಂತ ಹೊಡೆದ ಒಂದು ಆ್ಯಪ್ ಬರುತ್ತೆ, ಇದೇ ಆ್ಯಪು ಔರಾಬಾಕ್ಸ್ ಅಂತ. ಇದನ್ನು ಇನ್ಸ್ಟಾಲ್ ಮಾಡಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಹಿಂಗೆ ಓಪನ್ ಅಂತ ಹೊಡಿದ್ರಿ. ಎಲ್ಲದಕ್ಕೂ ಪರ್ಮಿಷನ್ ಕೇಳುತ್ತೆ, ಎಲ್ಲದಕ್ಕೂ ಅಲೋ ಅಂತ ಕೊಡ್ರಿ. ಕೊಟ್ಟಾದಮೇಲೆ ಈಗ ಇದ್ರಲ್ಲ ಔರಾಬಾಕ್ಸಲ್ಲಿ ಇಲ್ಲಿ ಪವರ್ ಬಟನ್ ಇದೆಲ್ಲ, ಇದನ್ನು ಹೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಈ ಥರ ಆನ್ ಆಗುತ್ತೆ ಅಂತ ಸೌಂಡ್ ಬಂತು.
ಇವಾಗ ಆಟೋಮೆಟಿಕ್ ಅದೇ ಕನೆಕ್ಟ್ ಆಗುತ್ತೆ ನೋಡಿರಿ. ಬ್ಲೂಟೂತ್ ಸಿಂಬಲ್ ಬಂತು. ಹಲೋ ಅಂತ ಹೊಡೀರಿ. ನಾನು ಬ್ಲೂಟೂತ್ ಆನ್ ಆಗ್ತೈತೆ ಮೊಬೈಲಲ್ಲಿ. ಕ್ಲಾಕ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಕ್ಲಾಕ್ ಅಂತ ಇದ್ದರೆ ಅಲ್ಲಿ ಟೈಮ್ ತೋರಿಸುತ್ತೆ ಫ್ರೆಂಡ್ಸ್. ಇನ್ನು ಸೈಡಿಗೆ ನೆಕ್ಸ್ಟ್ ಪೇಜ್ಗೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಟೆಂಪ್ರೇಚರ್ ಅಂದರೆ ಅಲ್ಲಿ ಟೆಂಪ್ರೇಚರ್ ತೋರಿಸುತ್ತೆ. ರೂಮ್ ಟೆಂಪರೇಚರ್ ಇವಾಗ 35 ಡಿಗ್ರಿ ಅಂತ. ಇನ್ನು ನೆಕ್ಸ್ಟ್ ಪೇಜಿಗೆ ಸ್ವೈಪ್ ಮಾಡೋದಾದರೆ ಇಲ್ಲಿ ಲೈಟ್ ಇದೆ. ನಾವು ಇಲ್ಲಿ ಆ ಕಲರ್ ಹೊತ್ತಿದ್ರೆ ಅಲ್ಲಿ ಆ ಕಲರು LEDs ಬರ್ತವೆ ನೋಡಿರಿ. ಇಲ್ಲಿ ಇವಾಗ ಬ್ಲೂ ಹತ್ತನ್ನ ಅಲ್ಲಿ ಬ್ಲೂ ಆಗುತ್ತೆ. ಆ ಥರ ನೆಕ್ಸ್ಟ್ ಪೇಜ್ಗೆ ಹೋದರೆ ಇನ್ನು ಮ್ಯೂಸಿಕ್ದಂಗೆ ಹೈಟ್ಸು ಮಿಡ್ಸ್ ಎದ್ದೊಳ್ತಾವಲ್ಲ ಅವು ಫ್ರೆಂಡ್ಸ್. ಇವಾಗ ಮ್ಯೂಸಿಕ್ ಆನ್ ಮಾಡಿಲ್ಲ, ಅದಕ್ಕೆ ಅವು ಎದ್ದೊಳ್ತಾ ಇಲ್ಲ. ನೆಕ್ಸ್ಟ್ ಫ್ರೆಂಡ್ಸ್ ಇದು ಬೌಂಡ್ಲೆಸ್ ಅಂತ ಇದೊಂದು ಪ್ಯಾಟ್ರನ್ನು. ಇದಕ್ಕೆ ಹೋದ್ರೆ ನೋಡ್ರಿ ಎಲ್ಲ ಮಿಣುಕ್ತಾ ಇದ್ದಾವೆ ಅವು LED ಲೈಟ್ಸು. ಇನ್ನು ನೆಕ್ಸ್ಟ್ ಪೇಜ್ಗೆ ಹೋಗೋದಾದರೆ ಇಲ್ಲಿ ಪಾರ್ಟಿ. ಇನ್ನು ನೆಕ್ಸ್ಟ್ ಪೇಜ್ಗೆ ಹೋಗೋಣ. ರೈನ್ಬೋ ಅಂತ ಇದೆ ನೋಡ್ರಿ, ಅಲ್ಲಿ ಕಲರ್ಸ್ LEDs ಬರ್ತವೆ. ವಿಬ್ ಗೈರ್. ಇನ್ನು ನೆಕ್ಸ್ಟ್ ಸ್ವೈಪ್ ಮಾಡೋದಾದರೆ ಇದು ಕೌಂಟ್ ಡೌನು 4 3 2 1 ಅಂತ ಹಂಗೆ ಬಂದು ಆ ಥರ ಹೆಂಗಾಗುತ್ತೆ ಫ್ರೆಂಡ್ಸ್. ಇದೊಂದು ಎಫೆಕ್ಟು. ಇನ್ನು ಇಲ್ಲಿ ಶೇಕ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಶೇಕ್ ಅನ್ನೋದು ನೀವು ಎನೇಬಲ್ ಮಾಡಿದ್ರೆ ಇದು ಹಿಂಗೆ ಶೇಕ್ ಮಾಡಿದ್ರೆ ಅದು ಆಫ್ ಆಗುತ್ತೆ. ಇನ್ನೊಂದ್ಸರಿ ಹಿಂಗೆ ಶೇಕ್ ಮಾಡಿದ್ರೆ ಆನ್ ಆಗುತ್ತೆ ನೋಡಿರಿ. ಆಫ್ ಆಯಿತು, ಹಿಂಗಂದ್ರೆ ಆನ್ ಆಗುತ್ತೆ. ಈ ಬಟನ್ಸ್ ಕಾಣಿಸ್ತಾ ಇದ್ದಾವಲ್ಲ ಫ್ರೆಂಡ್ಸ್, ಇದು 3 ಲೈನ್ಸು. ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಇನ್ನು ಬೇರೆ ಬೇರೆ ಸೆಟ್ಟಿಂಗ್ಸ್ಗೆ ಮ್ಯೂಸಿಕ್ ಅಂತ ಅಲಾರಾಮ್ ಇದೆ. ನೀವು ಅಲಾರಾಮ್ ಬೇಕಂದ್ರೆ ಸೆಟ್ ಮಾಡ್ಕೊಬೋದು. ಇಲ್ಲಿ ಅಲಾರಾಮ್ ಅಂತ ಇದೆ, ಇದೊಂದು ಸೆಟ್ಟಿಂಗು. ಗ್ಯಾಲ್ರಿ ಅಂತ ಹೋದರೆ ಇಲ್ಲೆಲ್ಲ ಇರ್ತವೆ. ಇನ್ನು ಪ್ರೆಸ್ ಮಾಡಿದ್ರೆ ಇದು ಆನ್ ಮಾಡಿರೋದು. ಇಲ್ಲಿ ಪ್ಲೇ ಅಂತ ಇದೆಲ್ಲ, ಇಲ್ಲಿ ಪ್ಲೇ ಅಂತಂದರೆ ಇದೇ ಪ್ಯಾಟ್ರನಲ್ಲಿ ಬರುತ್ತೆ. ಸೆಟ್ಟಿಂಗ್ಸ್ಗೆ ಹೋಗೋದಾದರೆ ಇಲ್ಲಿ ಡಿಸೈನ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಓನಾಗಿ ಕಸ್ಟಮೈಸೇಷನ್ ಮಾಡ್ಬೋದು. ನಾನು ಬರೀತಿದ್ದೀನಿ ನೋಡಿರಿ. ಹಿಂಗೆ ಹೊಡೆದ್ಬಿಟ್ಟು ಪ್ಲೇ ಅಂತ ಹೊಡೆದ್ರೆ ಸಾಕು. ಇಲ್ಲ ಈ ಸಾಫ್ಟ್ ಆ ಬಾಕ್ಸ್ ಮೇಲೆ ಕೂಡ ಅದೇ ಥರ ಬರುತ್ತೆ LED ಮೇಲೆ. ಇನ್ನೊಂದು ರೀಸೆಟ್ ಅಂತ ಹೊಡೀರಿ, ನಿಮ್ಗೆ ಇನ್ನೊಂದು ಸರಿ ಬರೆಯೋಕ್ಕೆ ಚಾನ್ಸ್ ಸಿಗುತ್ತೆ. ನೋಟಿಫಿಕೇಷನ್ ಅಂತ ಇದೆಲ್ಲ, ಈ ನೋಟಿಫಿಕೇಷನ್ ಅಂತ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಫೇಸ್ಬುಕ್ಕಿಂದ ನೋಟಿಫಿಕೇಷನ್ಸ್ ಬಂದರೆ ಇದನ್ನು ಎನೇಬಲ್ ಮಾಡ್ಕೊಂಡ್ರೆ ಫೇಸ್ಬುಕ್ದಲ್ಲಿ ಸಿಂಬಲ್ ಬರುತ್ತೆ ಫ್ರೆಂಡ್ಸ್. ಟ್ವಿಟ್ಟರ್ದು, ಇದು ಇನ್ಕಮಿಂಗ್ ಕಾಲ್ಸ್ದು, ಮಿಸ್ ಕಾಲ್ಸ್ದು, ವಾಟ್ಸಪ್ ಮೆಸೇಜ್ದು, ಟೆಕ್ಸ್ಟ್ ಮೆಸೇಜು ಎಲ್ಲ ರೀತಿಯೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಇದ್ರ ಸೌಂಡ್ ಕ್ವಾಲಿಟಿ ಯಾವ ಥರ ಇದೆ ಅಂತ ನೋಡೋಣ. ಹೋಗ್ಬಿಟ್ಟು ಮೈ ಮ್ಯೂಸಿಕ್ಗೆ ಹೋಗಿ ಇವಾಗ ಪ್ಲೇ ಮಾಡ್ತಾಯಿದ್ದೀನಿ ನೋಡಿ. ಸ್ಪೀಕರ್ ನೋಡ್ರೆ ಫುಲ್ ಲೌಡ್ ಆಗಿದೆ ಫ್ರೆಂಡ್ಸ್. ನೀವೇ ಕೇಳಿದ್ರಲ್ಲ ಇವಾಗ ಇದ್ರದ್ದು ಬೇಸು ಅದೆಲ್ಲ ಚೆನ್ನಾಗೇ ಬರ್ತಾಯಿದೆ. ಇದ್ರ ಬಿಲ್ಡ್ ಕ್ವಾಲಿಟಿ ಇದು ಫುಲ್ ಎಲ್ಲ ರಬ್ಬರಿಂದ ಬಿಲ್ಟ್ ಮಾಡಿದ್ದಾರೆ. ಇಲ್ಲಿ ಫ್ರಂಟ್ ಸೈಡ್ ನೋಡ್ಕೊಳೋದಾದರೆ ಇದು ಫೈಬರಿಂದ ಮಾಡಿದ್ದಾರೆ ಫ್ರೆಂಡ್ಸ್. ನೀವೇನಾದರೂ ಈ ಸ್ಪೀಕರ್ನ ನೀವು ತಗೋಬೇಕಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಅಮೆಝಾನ್ ಬೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.